ಹರಿಯಾಣದ ಹಿರಿಯ ಐಪಿಎಸ್ ಅಧಿಕಾರಿಯ ಆತ್ಮಹತ್ಯೆ ಈಗ ರಾಷ್ಟ್ರೀಯ ಚರ್ಚಾ ವಿಷಯವಾಗಿದೆ. ರಾಹುಲ್ ಗಾಂಧಿ ಹರಿಯಾಣ ತಲುಪಿ ಅಧಿಕಾರಿಯ ಕುಟುಂಬವನ್ನ ಭೇಟಿಯಾಗಿರುವುದು ದೊಡ್ಡ ಸುದ್ದಿಯಾಗಿದೆ. ಆತ್ಮಹತ್ಯೆಗೆ ಶರಣಾದ ಹರಿಯಾಣದ ಐಪಿಎಸ್ ಅಧಿಕಾರಿ ವೈ ಪೂರನ್ ಕುಮಾರ್ ಅವರ ಕುಟುಂಬವನ್ನ ಲೋಕಸಭಾ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸೋದಾಗಿ ಹೇಳಿದ್ದ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಅವರು ಹರಿಯಾಣ ಮುಖ್ಯಮಂತ್ರಿ ಮತ್ತು ಪ್ರಧಾನಿ ಮೋದಿ ಅವರನ್ನು ಒತ್ತಾಯಿಸಿದ್ದಾರೆ. ಕುಟುಂಬವನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳೊಂದಿಗೆ ಅವರು ಮಾತಾಡಿದ್ರು. ಈ ಅಧಿಕಾರಿಯ ಮನೋಸ್ಥೈರ್ಯ ಕುಗ್ಗಿಸಲು, ಅವರ ವೃತ್ತಿ ಜೀವನಕ್ಕೆ ಹಾನಿ ಮಾಡಲು ಮತ್ತು ಅವರ ಹೆಸರು ಕೆಡಿಸಲು ಇತರ ಅಧಿಕಾರಿಗಳು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ರಾಹುಲ್ ಆರೋಪಿಸಿದ್ದಾರೆ. ಇದು ಕೇವಲ ಒಂದು ಕುಟುಂಬದ ವಿಷಯವಲ್ಲ, ದೇಶದಲ್ಲಿ ಲಕ್ಷಾಂತರ ದಲಿತರ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಹರಿಯಾಣ ಮುಖ್ಯಮಂತ್ರಿ ಮುಕ್ತ ಮತ್ತು ನ್ಯಾಯಯುತ ತನಿಖೆಗೆ ತಮ್ಮ ಬದ್ಧತೆ ತೋರಿಸುವಲ್ಲಿ ವಿಫಲರಾಗಿದ್ದಾರೆ. ಈ ಪ್ರಕರಣ ದಲಿತರಿಗೆ ತಪ್ಪು ಸಂದೇಶ ರವಾನಿಸುತ್ತೆ ಅಂತ ರಾಹುಲ್ ಹೇಳಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಮತ್ತು ಕುಟುಂಬದ ಮೇಲೆ ಒತ್ತಡ ಹೇರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅವರು ಹರಿಯಾಣ ಮುಖ್ಯಮಂತ್ರಿಯನ್ನು ಒತ್ತಾಯಿಸಿದ್ದಾರೆ. ಕುಟುಂಬಕ್ಕೆ ನ್ಯಾಯ ಒದಗಿಸೋದಾಗಿ ಸಿಎಂ ಹೇಳಿದ್ರು, ಆದರೆ ಏನೂ ಕ್ರಮ ಕೈಗೊಂಡಿಲ್ಲ. ಇದು ಆ ಅಧಿಕಾರಿಯ ಪತ್ನಿ, ತಂದೆಯನ್ನ ಕಳೆದುಕೊಂಡ ಹೆಣ್ಣು ಮಕ್ಕಳ ಮೇಲೆ ಪರಿಣಾಮ ಬೀರ್ತಿದೆ. ಅವರು ಬಹಳಷ್ಟು ಒತ್ತಡ, ಬಹಳಷ್ಟು ತೊಂದರೆ ಎದುರಿಸುತ್ತಿದ್ದಾರೆ. ಈ ದಲಿತ ದಂಪತಿ ವಿರುದ್ಧದ ವ್ಯವಸ್ಥಿತ ತಾರತಮ್ಯ ಕೇವಲ 10 ಅಥವಾ 15 ದಿನಗಳಿಂದ ಅಲ್ಲ, 6-7 ವರ್ಷಗಳಿಂದ ನಡೀತಿದೆ ಅಂತ ರಾಹುಲ್ ಹೇಳಿದ್ದಾರೆ. चीफ मिनिस्टर ने इनको कमिटमेंट दिया है, पर्सनली कमिटमेंट दिया है कि वो कार्रवाई शुरू करेंगे, फ्री एंड फेयर इंक्वायरी करेंगे और एक्शन इनिशिएट करेंगे. 3 दिन पहले कहा था. हरियाणा के चीफ मिनिस्टर ने कमिटमेंट दी है और वो कमिटमेंट पूरा नहीं हो रहा है. और इससे जो इनकी 2 बेटियां हैं, माँ पर बट स्पेशली बेटियों पर जिन्होंने अपने पापा को खोया है, उन पर बहुत प्रेशर, बहुत दबाव, डिस्टर्बेंस हो रही है. दलित कपल है और ये बिल्कुल क्लियर है कि 10-15 दिन से नहीं, 6-7 मतलब सालों से सिस्टमैटिक डिस्क्रिमिनेशन हो रहा है. इस अफसर को डिमोरलाइज करने के लिए, करियर डैमेज करने के लिए, रेप्यूटेशन डैमेज करने के लिए सिस्टमैटिकली दूसरे अफसर काम कर रहे हैं. ಎಷ್ಟೇ ಯಶಸ್ವಿಯಾಗಿದ್ದರೂ, ಎಷ್ಟೇ ಬುದ್ಧಿವಂತರಾಗಿದ್ದರೂ, ಎಷ್ಟೇ ಸಮರ್ಥರಾಗಿದ್ರೂ ದಲಿತರಾಗಿದ್ರೆ ಅವರನ್ನ ನಿಗ್ರಹಿಸಬಹುದು ಅನ್ನೋ ಸಂದೇಶವನ್ನ ಈ ಘಟನೆಯ ಮೂಲಕ ನೀಡಲಾಗ್ತಿದೆ. ಇದು ಒಪ್ಪುವಂತದ್ದಲ್ಲ ಎಂದಿದ್ದಾರೆ. तो ये सिर्फ एक परिवार का मामला नहीं है. देश में करोड़ों दलित भाई बहन हैं, उनको गलत मैसेज जा रहा है. क्या मैसेज जा रहा है कि आप कितने भी सक्सेसफुल हो, कितने भी इंटेलिजेंट हो, कितने भी कैपेबल हो, अगर आप दलित हो आपको दबाया जा सकता है, आपको कुचला जा सकता है, आपको फेंका जा सकता है. और ये हमारे लिए एक्सेप्टेबल नहीं है. ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ನೀವು ನೀಡಿದ ಭರವಸೆ ಈಡೇರಿಸಿ, ಅವರ ತಂದೆಯ ಅಂತ್ಯಕ್ರಿಯೆ ನಡೀಲಿ ಮತ್ತು ಈ ಆಟವನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಅಂತ ಹರಿಯಾಣ ಸಿಎಂಗೆ ರಾಹುಲ್ ಹೇಳಿದ್ದಾರೆ. तो मेरा मैसेज है एज एलओपी टू प्राइम मिनिस्टर ऑफ इंडिया, टू चीफ मिनिस्टर ऑफ हरियाणा, आपने इन 2 बेटियों को जो कमिटमेंट दिया है इसको आप पूरा कीजिए और जो इनका फ्यूनरल है, पापा का फ्यूनरल है, उसको होने दीजिए और ये तमाशा अब बंद करिए. तो ये क्लियर मैसेज मैं प्रधानमंत्री को देना चाहता हूँ, हरियाणा के चीफ मिनिस्टर को देना चाहता हूँ कि एक्शन लीजिए, ऑफिसर्स पे कार्रवाई कीजिए और इस परिवार पर जो प्रेशर है उसको हटाइए. ತಪ್ಪಿತಸ್ಥ ಅಧಿಕಾರಿಗಳನ್ನ ಬಂಧಿಸಬೇಕು. ಆ ಅಧಿಕಾರಿಯ ಕುಟುಂಬ ಗೌರವವನ್ನ ಬಯಸುತ್ತೆ. ತನ್ನ ಪತಿಯನ್ನ ಅಗೌರವಿಸಲಾಗಿದೆ ಅಂತ ಅವರ ಪತ್ನಿ ಹೇಳ್ತಿದ್ದಾರೆ. ಅವರ ವೃತ್ತಿ ಜೀವನ ಹಾಳು ಮಾಡೋಕೆ ಪ್ರಯತ್ನಿಸಲಾಗಿದೆ. ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಮರಣದ ನಂತರವಾದ್ರೂ ಗೌರವ ನೀಡಬೇಕು ಅಂತ ಹೇಳ್ತಿದ್ದಾರೆ. ಇದು ಕೇವಲ ಒಂದು ಕುಟುಂಬದ ಗೌರವದ ಪ್ರಶ್ನೆಯಲ್ಲ, ಇದು ಭಾರತದ ಪ್ರತಿಯೊಬ್ಬ ದಲಿತ ಸಹೋದರ ಮತ್ತು ಸಹೋದರಿಯರ ಗೌರವದ ಪ್ರಶ್ನೆ ಅಂತ ರಾಹುಲ್ ಹೇಳಿದ್ದಾರೆ. परिवार सिंपल मैसेज दे रहा है और बिल्कुल सही है. वो कह रहे हैं हमें रिस्पेक्ट चाहिए. आपने हमारे पति को डिसरिस्पेक्ट किया, आपने उसके करियर को खत्म करने की कोशिश की, उन्होंने आत्महत्या की, मरने के बाद रिस्पेक्ट दीजिए. और अगर आप रिस्पेक्ट नहीं देंगे तो वो हमारे लिए एक्सेप्टेबल नहीं है, ये कहा है. और ये बिल्कुल सही है, 100% सही है. और ये सिर्फ एक परिवार की रिस्पेक्ट की बात नहीं है, ಹಿಂದೂಸ್ತಾನ್ ಕೆ ಹರ್ ದಲಿತ್ ಭಾಯಿ ಬಹನ್ ಕಿ ರೆಸ್ಪೆಕ್ಟ್ ಕಿ ಬಾತ್ ಹೈ. ಸಾಧ್ಯವಾದಷ್ಟು ಬೇಗ ಕ್ರಮ ಕೈಗೊಳ್ಳಲು ಅವರು ಪ್ರಧಾನಿಯವರನ್ನ ಒತ್ತಾಯಿಸಿದ್ದಾರೆ. ಹೇಗೆ ದಲಿತರ ಬಗೆಗಿನ ತಾರತಮ್ಯ ಅವರ ಸಾವಿನ ನಂತರವೂ ಮುಂದುವರಿಯುತ್ತೆ ಅನ್ನೋದಕ್ಕೆ ಪೂರನ್ ಕುಮಾರ್ ಆತ್ಮಹತ್ಯೆ ನಂತರವೂ ಹರಿಯಾಣ ಸರ್ಕಾರ ತೋರುತ್ತಿರುವ ನಿಷ್ಕ್ರಿಯತೆನೇ ಸಾಕ್ಷಿ. ಈಗಿರುವ ಆರೋಪಗಳ ಪ್ರಕಾರ ಹಿರಿಯ ಅಧಿಕಾರಿಗಳ ನಿರಂತರ ಕಿರುಕುಳವೇ
ಪೂರನ್ ಕುಮಾರ್ ಆತ್ಮಹತ್ಯೆಯಂತಹ ಘೋರ ಹೆಜ್ಜೆ ತೆಗೆದುಕೊಳ್ಳೋಕೆ ಕಾರಣ ಆಯಿತು. ಅವರೆಷ್ಟು ಬಾರಿ ಮನವಿ ಮಾಡಿಕೊಂಡರೂ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಅವರನ್ನ ಸಾವಿಗೆ ನೂಕಲಾಗಿದೆ. ಇಷ್ಟಾದ ನಂತರವೂ ಇಡೀ ಸರ್ಕಾರ ಈ ವಿಷಯದಲ್ಲಿ ನ್ಯಾಯ ಒದಗಿಸಲು ವಿಫಲರಾಗಿರೋದು ನಿಜಕ್ಕೂ ಶೋಚನೀಯ. ಪೂರನ್ ಕುಮಾರ್ ಆತ್ಮಹತ್ಯೆ ಹರಿಯಾಣ ಬಿಜೆಪಿ ಸರ್ಕಾರದ ಪಾಲಿಗೆ ದುಬಾರಿ ಆಗ್ತಿರುವಂತೆ ಕಾಣ್ತಿದೆ. ಪ್ರಕರಣವನ್ನ ಸರಿಯಾಗಿ ನಿಭಾಯಿಸಿ ಅವರ ಪತ್ನಿ ಹಾಗೂ ಕುಟುಂಬಸ್ಥರನ್ನ ಸಮಾಧಾನಿಸುವಲ್ಲಿ ವಿಫಲವಾದರೆ ಹರಿಯಾಣ ಮಾತ್ರವಲ್ಲ, ದೇಶದ ವಿವಿಧೆಡೆಗಳಲ್ಲಿ ಬಿಜೆಪಿ ದಲಿತರ ಆಕ್ರೋಶಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಐಜಿಪಿ ಹಂತದ ಐಪಿಎಸ್ ಅಧಿಕಾರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಜಾತಿ ಕಿರುಕುಳ ನೀಡಿದ್ದಾರೆ. ಅದರಲ್ಲೂ ರಾಜ್ಯದ ಡಿಜಿಪಿನೇ ಆರೋಪಿ ಸ್ಥಾನದಲ್ಲಿದ್ದಾರೆ ಅನ್ನೋದು ಬಹಳ ದೊಡ್ಡ ಆರೋಪ. ಇದನ್ನ ಹರಿಯಾಣದ ಬಿಜೆಪಿ ಸಿಎಂ ನಯಾಬ್ ಸಿಂಗ್ ಸೈನಿ ಹೇಗೆ ನಿಭಾಯಿಸುತ್ತಾರೆ ಅನ್ನೋದರ ಮೇಲೆ ಅವರ ಸರ್ಕಾರದ ಭವಿಷ್ಯ ನಿಂತಿದೆ. ಈ ಪ್ರಕರಣದಲ್ಲಿ ಅವರು ಎಡವಿದ್ರೆ ಮುಂದೆ ವಿಷಯ ಹರಿಯಾಣವನ್ನ ದಾಟಿ ಉತ್ತರ ಭಾರತದ ವಿವಿಧೆಡೆ ಹಾಗೂ ದಕ್ಷಿಣ ಭಾರತದಲ್ಲೂ ಪ್ರತಿಧ್ವನಿಸಲಿದೆ. ಅದು ಬಿಜೆಪಿಗೆ ತೀರಾ ಇಕ್ಕಟ್ಟಿನ ವಿಷಯವಾಗಲಿದೆ. ಬಿಹಾರ ಚುನಾವಣೆ ಕೂಡ ಘೋಷಣೆಯಾಗಿರುವ ಹೊತ್ತಿನಲ್ಲಿ ಬಿಜೆಪಿ ಬಿಲ್ಕುಲ್ ಬಯಸದ ವಿವಾದ ಇದು. ದಲಿತರ ಬಗ್ಗೆ ಮಾತಾಡುವ ಮೋದಿ, ಆರ್ಎಸ್ಎಸ್, ಅಂಬೇಡ್ಕರ್ ಅವರನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಲ್ಲೇಖಿಸುವ ಈ ಸರ್ಕಾರ ದಲಿತ ಅಧಿಕಾರಿಯ ಆತ್ಮಹತ್ಯೆ ನಂತರ ಅವರ ಕುಟುಂಬವನ್ಯಾಕೆ ಗೋಳಾಡಿಸುತ್ತಿದೆ ಮತ್ತಿದು ಎಷ್ಟು ಅಮಾನವೀಯ? ಇನ್ನಾದರೂ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.